ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹಬಿಹಿ ಅಜ್ಮഈನ್. ಅಮ್ಮಾ ಬಾದ್. ಮನೆಯಲ್ಲಿ ಒಬ್ಬರು ಇದನ್ನು ಮಾಡಿದರೆ ಮನೆಯಲ್ಲಿರುವಂತಹ ಎಲ್ಲರಿಗೂ ಕೂಡ ಪ್ರತಿಫಲ ಸಿಗಲಿದೆ. ಸಾಮಾನ್ಯವಾಗಿ ಕರ್ಮಗಳು ಮಾಡಿದಂತಹ ವ್ಯಕ್ತಿಗೆ ಪ್ರತಿಫಲ, ಆದರೆ ಈ ಒಂದು ಸಂಗತಿ ಯಾರಾದರೂ ಒಬ್ಬರು ಮಾಡಿದರೆ ಸಾಕು, ಎಲ್ಲರಿಗೂ ಕೂಡ ಅದರ ಪ್ರತಿಫಲ ಸಿಗುತ್ತದೆ ಇನ್ಶಾ ಅಲ್ಲಾ. ಅದು ಯಾವುದು ಎಂಬುದನ್ನು ತಿಳಿದು ಮನೆಯಲ್ಲಿ ಒಬ್ಬರಾದರೂ ಅದನ್ನು ಮಾಡಲು ಪ್ರಯತ್ನಿಸೋಣ. ಇಮಾಮ್ ಬುಖಾರಿ ರಲಿಯಲ್ಲಾಹು ಅನ್ಹುರವರು ವರದಿ ಮಾಡಿದಂತಹ ಹದೀಸ್, ಆಯಿಷಾ ರಲಿಯಲ್ಲಾಹು ಅನ್ಹಾರವರಿಂದ ನಿವೇದನೆ. ಕಾಲತ್ ಮಹದಿಯವರು ಹೇಳುತ್ತಾರೆ, ಕಾಲ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ಇದಾ ಅಂಫಕತಿಲ್ ಮರ್ಅತು ಮಿನ್ ತುಆಮಿ ಬೈತಿಹ, ಓರ್ವ ಮಹಿಳೆ ತಾನು ತನ್ನ ಮನೆಯಲ್ಲಿ ಮಾಡಿದಂತಹ ತಿಂಡಿ ಅಥವಾ ಆಹಾರ ಅದನ್ನು ನೆರೆಕರೆಯವರಿಗೆ ಅಥವಾ ಮನೆಗೆ ಬಂದಂತಹ ಅತಿಥಿಗಳಿಗೆ ಅದನ್ನು ನೀಡಿದರೆ ಗೈರ ಮುಫ್ಸಿದತಿನ್, ಅಂದರೆ ಮನೆಯಲ್ಲಿರುವಂತಹ ಸದಸ್ಯರಿಗೆ ಸಾಕಾಗುವಷ್ಟು ಇಟ್ಟು ಉಳಿದದ್ದನ್ನು ನೆರೆಕರೆಯವರಿಗೆ ಕುಟುಂಬಸ್ಥರಿಗೆ ನೀಡಿದಂತಹ ಮಹಿಳೆ, ಹೊರತು ಮನೆಯಲ್ಲಿರುವವರಿಗೆ ಇಡದೆ ಎಲ್ಲವನ್ನು ದಾನ ಮಾಡಿದಂತಹ ಮಹಿಳೆಯಲ್ಲ. ಮನೆಯಲ್ಲಿರುವಂತಹ ಸದಸ್ಯರಿಗೆ ಬೇಕಾಗುವಷ್ಟು ಸಾಕಾಗುವಷ್ಟು ಇಟ್ಟು ಬಾಕಿ ಉಳಿದದ್ದನ್ನು ನೆರೆಕರೆಯವರಿಗೆ ಕುಟುಂಬಸ್ಥರಿಗೆ ಮನೆಗೆ ಬಂದಂತಹ ಅತಿಥಿಗಳಿಗೆ ನೀಡಿದಂತಹ ಮಹಿಳೆ ಕಾನಲಹ ಅಜ್ರುಹ ಬಿಮಾ ಅಂಫಕತ್, ಅವಳು ಆ ಧರ್ಮ ನೀಡಿದಂತಹ ಕಾರಣಕ್ಕೋಸ್ಕರ ಅವಳಿಗೆ ದಾನ ಧರ್ಮ ನೀಡಿದ ಪ್ರತಿಫಲ ಅಲ್ಲಾಹ ನೀಡುತ್ತಾನೆ. ಅಂದರೆ ನೆರೆಕರೆಯವರಿಗೆ ನೀವು ಮಾಡಿದಂತಹ ತಿಂಡಿಯನ್ನು ಆಹಾರವನ್ನು ನೀಡುವುದರಿಂದ ಅದು ದಾನ ಧರ್ಮದ ಪ್ರತಿಫಲಕ್ಕೆ ಸೇರಿದೆ. ಮಾತ್ರವಲ್ಲ, ವಲಿ ಜೌಜಿಹ ಅಜ್ರುಹು ಬಿಮಾ ಕಸಬ, ಆ ಒಂದು ಆಹಾರವನ್ನು ಮಾಡಲಿಕ್ಕೋಸ್ಕರ ಸಂಪಾದಿಸಿ ಸಂಪತ್ತನ್ನು ತಂದುಕೊಟ್ಟಂತಹ ಪತಿ, ಆ ಪತಿಗೂ ಕೂಡ ಪ್ರತಿಫಲವಿದೆ. ಕಾರಣ ಆ ಆಹಾರವನ್ನು ಮಾಡಲಿಕ್ಕೋಸ್ಕರ ದುಡ್ಡು ಬೇಕು, ಅದನ್ನು ಸಂಪಾದಿಸಿ ಕೊಟ್ಟದ್ದು ಪತಿಯಾಗಿದ್ದಾನೆ, ಆದ್ದರಿಂದ ಪತಿಗೂ ಕೂಡ ಪ್ರತಿಫಲವಿದೆ. ಅದೇ ರೀತಿ ವಲಿಲ್ ಖಾಜಿನಿ ಮಿಸುಲು ದಾಲಿಕ, ಆ ಆಹಾರವನ್ನು ಮಾಡಲಿಕ್ಕೋಸ್ಕರ ಯಾರೆಲ್ಲ ಸಹಕರಿಸಿದ್ದಾರೋ ಅವರಿಗೆಲ್ಲರಿಗೂ ಕೂಡ ಪ್ರತಿಫಲವಿದೆ. ತಾಯಿ ಆಹಾರ ಮಾಡುವಾಗ ಮಗಳು ಸಹಕರಿಸಿರಬಹುದು, ಅಥವಾ ಸೊಸೆ ಸಹಕರಿಸಿರಬಹುದು, ಅಥವಾ ಮನೆಯಲ್ಲಿರುವಂತಹ ಬೇರೆ ಯಾರಾದರೂ ಸದಸ್ಯರು ಸಹಕರಿಸಿರಬಹುದು, ಅವರಿಗೆಲ್ಲರಿಗೂ ಕೂಡ ಅದರ ಪ್ರತಿಫಲ ಸಿಗಲಿದೆ. ಆದರೆ ಪ್ರತಿಫಲ ಸಿಗುತ್ತದೆ ಎಂದು ಹೇಳುವಾಗ ನಮಗೆಲ್ಲರಿಗೂ ಕೂಡ ಸಂಶಯ ಇರಬಹುದು, ಎಲ್ಲರಿಗೂ ಕೂಡ ಒಂದೇ ರೀತಿಯ ಪ್ರತಿಫಲ ಸಿಗುತ್ತದಾ ಅಥವಾ ಪ್ರತಿಫಲದಲ್ಲಿ ಏರುಪೇರು ಇದೆಯಾ ಎಂದು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅದೇ ಹದೀಸ್ನ ಕೊನೆಯಲ್ಲಿ ಹೇಳುತ್ತಾರೆ, ಲಾ ಯಂಕುಸು ಬಅದುಹುಂ ಅಜ್ರ ಬಅದ್ ಶೈಆ, ಅದರಲ್ಲಿ ಒಬ್ಬರಿಗೂ ಕೂಡ ಸಿಗುವಂತಹ ಪ್ರತಿಫಲದಲ್ಲಿ ಯಾವುದೇ ಕಮ್ಮಿ ಇಲ್ಲ. ಮೊದಲನೇ ವ್ಯಕ್ತಿಗೆ ಎಷ್ಟು ಸಿಗುತ್ತದೋ ಅಷ್ಟೇ ಎಲ್ಲರಿಗೂ ಕೂಡ ಸಿಗುತ್ತದೆ ಎಂದು. ಆದ್ದರಿಂದ ಮನೆಯಲ್ಲಿರುವಂತಹ ತಾಯಿಯಂದಿರು, ನೀವು ಮಾಡಿದಂತಹ ಆಹಾರ ಅದರಲ್ಲಿ ಅಲ್ಪವಾದರೂ ನೀವು ನಿಮ್ಮ ನೆರೆಕರೆಯವರಿಗೆ ಅಥವಾ ನಿಮ್ಮ ಮನೆಗೆ ಬಂದಂತಹ ವ್ಯಕ್ತಿಗಳಿಗೆ ನೀವು ಕೊಟ್ಟು ಈ ಒಂದು ದಾನ ಧರ್ಮದ ಪ್ರತಿಫಲವನ್ನು ನೀವು ಕರಗತ ಮಾಡಿಕೊಳ್ಳಿ. ಇನ್ನು ನಾವು ತಿಳಿಯಬೇಕಾದದ್ದು, ಮನೆಯಲ್ಲಿ ಕೆಲವೊಮ್ಮೆ ತಾಯಿ ಕೊಡಲು ಇಷ್ಟ ಇರುವಂತಹ ವ್ಯಕ್ತಿಯಾಗಿರಬಹುದು, ಮಗಳು ಅದನ್ನು ತಿರಸ್ಕರಿಸುವಂತಹ ವ್ಯಕ್ತಿಯಾಗಿರ್ತಾಳೆ, ಅಥವಾ ಸೊಸೆ ಅದನ್ನು ತಿರಸ್ಕರಿಸುತ್ತಾಳೆ, ಅಥವಾ ತಂದೆ ಕೊಡುವಂತಹ ಮನಸ್ಥಿತಿ ಇರುತ್ತದೆ, ತಾಯಿಗೆ ಅದು ಇರಲ್ಲ, ಅಥವಾ ತಾಯಿಗೆ ಇರುತ್ತೆ ತಂದೆಗೆ ಇರಲ್ಲ, ಅಥವಾ ಮಗಳಿಗೆ ಇರುತ್ತೆ ತಾಯಿಗೆ ಇರಲ್ಲ. ಈ ರೀತಿ ಯಾರಾದರೊಬ್ಬರು ಈ ಕೊಡುವ ಮನಸ್ಥಿತಿಯನ್ನು ತಡೆಯುವಂತಹ ವ್ಯಕ್ತಿಗಳು ನಮ್ಮೆಲ್ಲರ ಮನೆಯಲ್ಲಿ ಇರ್ತಾರೆ, ಸಾಧು ಸಾಮಾನ್ಯ. ಅಂತಹ ವ್ಯಕ್ತಿಗಳಿಗೆ ಆ ಕೊಡುವುದರಿಂದ ಸಿಗುವಂತಹ ಪ್ರತಿಫಲದ ಕುರಿತು ಹೇಳಿಕೊಟ್ಟು ಅವರಿಗೂ ಕೂಡ ಕೊಡುವಂತಹ ಮನಸ್ಥಿತಿಯನ್ನು ನಾವು ಬೆಳೆಸಬೇಕು. ಆಗಲೇ ನಮ್ಮ ಮನೆಯಲ್ಲಿ ಬರಕತ್ತಿರುವುದು. ಕೊಡುವಂತಹ ಮನೆ ಅಂದರೆ ಅಲ್ಲಿಗೆ ಯಾರು ಹೋದರೂ ಕೂಡ ಅವರು ಹೊಟ್ಟೆ ತುಂಬದೆ ಅಥವಾ ನಿರಾಸೆಯಾಗಿ ಮರಳುವಂತಹ ಒಂದು ಅವಸ್ಥೆ ಇಲ್ಲ ಎಂಬಂತಹ ಮನೆ ನಮ್ಮದಾದರೆ ಖಂಡಿತವಾಗಿಯೂ ಅಂತಹ ಮನೆಗೆ ಬರ್ಕತ್ತಿದೆ. ನಾವು ಜನರಿಗೆ ಎಷ್ಟು ಸೇವೆ ಮಾಡ್ತೇವೋ ಅದು ನಮ್ಮ ಜೀವನದಲ್ಲಿ ನಮಗೆ ಕಾಣಲು ಸಾಧ್ಯವಾಗುತ್ತದೆ. ಇವತ್ತು ಈ ಒಂದು ತರಗತಿ ತೆಗೆಯುವುದಕ್ಕಿಂತ ಮುಂಚೆ ನಾನೊಂದು ಮೆಸೇಜ್ ನೋಡಿದ್ದೆ. 40 ವರ್ಷಕ್ಕಿಂತಲೂ ಮಿಗಿಲಾಗಿ ಮದೀನಾದಲ್ಲಿ ಬಂದಂತಹ ವ್ಯಕ್ತಿಗಳಿಗೆ ಚಹಾ, ಅದೇ ರೀತಿ ತಿನ್ನಲು ಖರ್ಜೂರವನ್ನು ಉಚಿತವಾಗಿ ನೀಡಿದಂತಹ ವ್ಯಕ್ತಿ ಇವತ್ತು ಬೆಳಿಗ್ಗೆ ಮದೀನಾದಲ್ಲಿ ನಿಧನರಾದರು ಎಂದು.
ಆ ಒಂದು ಮದೀನಾದಲ್ಲಿ ಇಹಲೋಕವನ್ನು ತ್ಯಜಿಸಲು ತೌಫೀಕ್ ಭಾಗ್ಯ ಅವರಿಗೆ ಅಲ್ಲಾಹನು ನೀಡಿದ್ದು ಆ ಜನರ ಸೇವೆ ಮಾಡಿದ ಕಾರಣವಾಗಿದೆ, ಅದರಲ್ಲಿ ಯಾವುದೇ ಸಂಶಯವಿಲ್ಲ. ಆದ್ದರಿಂದ ನಾವು ಜನರ ಸೇವೆಯನ್ನು ಮಾಡುವುದರಿಂದ, ಜನರಿಗೆ ನಮ್ಮಿಂದ ಏನಾದರೂ ಸಹಾಯವಾಗುವುದಾದರೆ ಅದು ನಾವು ಮಾಡುವುದರಿಂದ ಅದಕ್ಕೆ ಅಲ್ಲಾಹ ನೀಡುವಂತಹ ಪ್ರತಿಫಲ ಅದೆಷ್ಟೋ ಇದೆ. ಈ ಒಂದು ಹದೀಸ್ ತರಗತಿ ಮೂಲಕವೇ ನಮಗೆ ಸ್ಪಷ್ಟ. ನಾವು ಸಾಮಾನ್ಯವಾಗಿ ಕಾಣುವಂತಹ, ಅಂದರೆ ನಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ನಾವು ಸ್ಪೆಷಲ್ ಮಾಡಿದಾಗ ನೆರೆಕರಿಯವರಿಗೆ ನಾವು ನೀಡುತ್ತೇವೆ, ಅದರಲ್ಲಿ ಪ್ರತಿಫಲವಿದೆ, ಅದಕ್ಕೆ ದಾನ ಧರ್ಮದ ಪ್ರತಿಫಲವಿದೆ ಎಂದು ನಮಗೆ ಯಾರಿಗೂ ಕೂಡ ತಿಳಿದಿರಲಿಕ್ಕಿಲ್ಲ. ಆದರೆ ಅದಕ್ಕೂ ಕೂಡ ದಾನ ಧರ್ಮ ನೀಡಿದಂತಹ ಪ್ರತಿಫಲವಿದೆ. ಆ ಒಂದು ಕೊಡುವ ಕಾರಣದಿಂದಾಗಿ ನಮ್ಮ ಜೀವನದಲ್ಲಿ ಬರುವಂತಹ ಆಪತ್ತುಗಳನ್ನು ಅಲ್ಲಾಹನು ತಡೆಯುತ್ತಾನೆ. ಆದ್ದರಿಂದ ಈ ಒಂದು ಕೊಡುವಂತಹ ಮನಸ್ಥಿತಿ ನಮ್ಮಲ್ಲಿ ಇರಲಿ. ನಮ್ಮ ಮನೆಯಲ್ಲಿ ಮಾಡಿದಂತಹ ತಿಂಡಿ ಅದನ್ನು ನಮ್ಮ ನೆರೆಕರಿಯವರಿಗೂ ಹಂಚಿ ತಿನ್ನೋಣ. ಆ ತಿಂಡಿ ಮಾಡಲಿಕ್ಕೋಸ್ಕರ ಸಹಕರಿಸಿದಂತಹ ವ್ಯಕ್ತಿಗಳಿಗೂ, ಅದನ್ನು ಮಾಡಲಿಕ್ಕೋಸ್ಕರ ಕಷ್ಟಪಟ್ಟು ಸಂಪಾದಿಸಿ ತಂದಂತಹ ಪತಿಗೂ ತಂದೆಗೂ ಅದರ ಪ್ರತಿಫಲ ಸಿಗಬೇಕು. ಆದ್ದರಿಂದ ನಾವು ಮಾಡಿದಂತಹ ತಿಂಡಿಯಲ್ಲಿ ನೆರೆಕರಿಯವರಿಗೆ ಕೊಟ್ಟು ತಿನ್ನೋಣ. ಅಲ್ಲಾಹನು ಅದಕ್ಕಿರುವಂತಹ ತೌಫೀಕ್ ನಮಗೆಲ್ಲರಿಗೂ ಕೂಡ ನೀಡಿ ಅನುಗ್ರಹಿಸಲಿ. ದಾನ ಧರ್ಮವನ್ನು ಜೀವನದಲ್ಲಿ ಅತಿಯಾಗಿ ಮಾಡಲು ಅಲ್ಲಾಹನು ನಮಗೆ ತೌಫೀಕ್ ನೀಡಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.